ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ, ಒಂದೊಂದು ಒಂದೊಂದ್ ತರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ ನೀವು. 20 ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ. ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇವೆ. ಏನೋ ಬಿಲ್ ಬಗ್ಗೆ ಮಾತು ಹೇಳ್ಬಿಟ್ಟಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾರ್ಚ್ 2024-25 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1 ರಿಂದ 4, 7, 11, 13, 14, 17, 20, 22, 24, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಪಟ್ಟಿಯಲ್ಲಿ ನಮೂದಿಸಿದ ಬದಲಿಗೆ ನೀಡಿದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಪೂರಕ ಅಂದಾಜುಗಳನ್ನು ಮಂಡಿಸ್ತಾ ಇದ್ದೀವಿ. ಮೊದಲನೇ ಕಂತು ಇದು. ಮೊದಲನೇ ಕಂತಿನಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ 24-25 ಇಸ್ವಿನಲ್ಲಿ ನೀವು ನಡೆಸ್ಕೊಂಡು ಹೋದ್ರೆ ಈ ಸದನದ ಮುಂದೆ ಏನ್ ಬೆಲೆ ಬರುತ್ತೆ? 8,572 ಮಾತಾಡಬಹುದಾಯ್ತು. 72 ಲಕ್ಷ ಮಾತಾಡಕ್ಕೆ ಅವಕಾಶ ಒದಗಿಸಲಾಗಿದೆ. ಭಾರತದ ಸಂವಿಧಾನ ಅನುಚ್ಛೇದ 205(1)(a) ಅನ್ವಯ 8,573.72 ಕೋಟಿ ರೂಗಳ ಪೂರಕ ಅಂದಾಜಿನ ಮೊದಲನೇ ಕಂತನ್ನು ಅನುಮೋದನೆಗಾಗಿ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ. 24-25ನೇ ಸಾಲಿನ ಆಯವ್ಯಯದಲ್ಲಿ ಒಟ್ಟು ಅಭಿಯಾಚನೆ ಮಾಡಿದ ಮೊತ್ತವು 3,79,883 ಕೋಟಿ ರೂಪಾಯಿಗಳಾಗಿದ್ದು, ಪೂರಕ ಅಂದಾಜಿನ ಮೊದಲನೇ ಕಂತಿನಲ್ಲಿ ಒಟ್ಟು 8,573.72 ಕೋಟಿ ರೂಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಇದು ಒಟ್ಟು ಅಭಿಯಾಚನೆಯ ಮೊತ್ತದ ಶೇಕಡಾ 2.2ರಷ್ಟಿದೆ. ಇದರಲ್ಲಿ 7,865.41 ಕೋಟಿ ರೂಗಳು ರಾಜಸ್ವ ವೆಚ್ಚವಾಗಿದ್ದು, 708.31 ಕೋಟಿ ರೂಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚದಲ್ಲಿ 3,526.71 ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಮತ್ತು 3,704 ಕೋಟಿ ರೂಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದರಿಂದ ಇವುಗಳ ಹೊರಹೋಗುವ ಮೊತ್ತವು 1,342.79 ಕೋಟಿ ರೂಗಳು ಮಾತ್ರವಾಗಿರುತ್ತದೆ. ಈ ನಿವ್ವಳ ಮೊತ್ತವನ್ನು ರಾಜ್ಯದ ರಾಜಸ್ವ ಸ್ವೀಕೃತಿಗಳಿಂದ ಹಾಗೂ ಅಗತ್ಯವಿದ್ದಲ್ಲಿ ವೆಚ್ಚದ ವೆಚ್ಚದಲ್ಲಿನ ಸಂಭಾವನೀಯ ಉಳಿತಾಯದ ಮೂಲಕ ಭರಿಸಲಾಗುತ್ತದೆ. ಪೂರಕ ಅಂದಾಜುಗಳ ಮೊದಲನೇ ಕಂತಿನಲ್ಲಿ ಈ ಕೆಳಕಂಡ ಪ್ರಮುಖ ಯೋಜನೆಗಳಿಗೆ ಅನುದಾನ ಒದಗಿಸಲಾಗುತ್ತದೆ. ಕೇಂದ್ರದಿಂದ 3,454.22 ಕೋಟಿ ರೂಪಾಯಿ ಬಂದಿರುತ್ತದೆ. ಗ್ರಾಮೀಣ ರಸ್ತೆಗಳಿಗೆ 450 ಕೋಟಿ, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಣಾ ನಿಧಿಯಿಂದ ಅನುದಾನ 250 ಕೋಟಿ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇಂದ ಪಡೆದ ಸಾಲದಲ್ಲಿ 200 ಕೋಟಿ, ನಿರ್ವಹಿಸಲಾದ ಕಾಮಗಾರಿಗಳು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳು ಇವರಿಗೆ 161.07 ಕೋಟಿ, PMAY ಯೋಜನೆಯಡಿ ಅನುಷ್ಠಾನಗೊಳ್ಳುತ್ತಿರುವ ಮನೆಗಳಿಗೆ ರಾಜ್ಯದ ಒಟ್ಟಿಗೆ ಪಾಲು 100 ಕೋಟಿ ರೂಪಾಯಿ, ರಾಜ್ಯದಲ್ಲಿನ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 85 ಕೋಟಿ, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ 71.38 ಕೋಟಿ, ಸೌಕರ್ಯ ಅಭಿಯಾನ ಕೇಂದ್ರ ಮತ್ತು ರಾಜ್ಯದ ಪಾಲು 63.63 ಪ್ಲಸ್ 7.75 71 ಕೋಟಿ 38 ಲಕ್ಷ, ವಿವಿಧ ಸಮುದಾಯಗಳ ಅಭಿವೃದ್ಧಿಗೆ 70 ಕೋಟಿ, ಅಸಾಂಸ್ಥಿಕ ಸೇವೆಗಳು 56.2 ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬಗ್ಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು 52.05 ಕೋಟಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರಾಜ್ಯದ ಪಾಲಿನ ಅನುದಾನ 36.45, ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಚಾಲೆಂಜ್ ಇದಕ್ಕೆ 35.68 ಲಕ್ಷ, ಒಟ್ಟು 5,009 ಕೋಟಿ. ಇನ್ನಿತರ ಉದ್ದೇಶಗಳಿಗಾಗಿ 3,551.63 ಕೋಟಿ. ಒಟ್ಟು ಪೂರಕ ಅಂದಾಜುಗಳ ಮೊತ್ತ
8,573.72 ಕೋಟಿ. ಭಾರತದ ಸಂವಿಧಾನದ 205 ಕ್ಲಾಸ್ 1A ಅನುಚ್ಛೇದದ ಪ್ರಕಾರ ಪೂರಕ ಅಂದಾಜುಗಳನ್ನು ರಾಜ್ಯಪಾಲರ ಅನುಮೋದನೆ ಪಡೆದು ವಿಧಾನಸಭೆಯ ಮುಂದೆ ಮಂಡಿಸಬೇಕಾಗುತ್ತದೆ. ಇದರನ್ವಯ 24-25 ಪೂರಕ ಅಂದಾಜುಗಳ ಮೊದಲನೇ ಕಂತು 8,573.72 ಕೋಟಿಗಳನ್ನು ವಿಧಾನಸಭೆಯ ಮುಂದೆ ಅನುಮೋದನೆಗೆ ಮಂಡಿಸಲಾಗಿದೆ. ವಿಧಾನಸಭೆ ಈ ಮೊತ್ತವನ್ನು ಪೂರಕ ಅಂದಾಜುಗಳ ಮೊತ್ತವನ್ನು ಮಂಜೂರು ಮಾಡಿಕೊಡಬೇಕು ಅಂತ ಮನವಿ ಮಾಡ್ತೇನೆ. 2024-25ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024-2025 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 4, 7, 11, 13, 14, 17ರಿಂದ 20, 22ರಿಂದ 24, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸುವ ಬಳಿಗೆ ಮೀರದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಸಭಾಧ್ಯಕ್ಷರೇ, ತಮ್ಮ ಈ ನಡೆಯನ್ನ ನಾವು ಖಂಡಿಸ್ತೀರಿ. ಈ ತರ ಸ್ಪೀಕರ್ ಅವರು ಈ ತರ ಸರ್ಕಾರದ ಪರವಾಗಿ ನಡೆಯುವಂತದ್ದು ಸಾಲಿನ ಮಾರಾಟ ಧನ ವಿನಿಯೋಗ ಇದನ್ನ ನಾವು ಪ್ರತಿಭಟನೆ ಮಾಡಿ ನಾವೆಲ್ಲರೂ ವೆಲ್ಗೆ ಹೋಗ್ತಾ ಮಂಡಿಸಲು ಅನುಮತಿ ಕೋರುತ್ತೇನೆ ಹಾಗೂ ವಿಧೇಯಕವನ್ನು ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಹಾಗೂ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಧೇಯಕ ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ನೀವು ನೋಡಿ, ಅಲ್ಲಿ ಪ್ಲೇ ಕಾರ್ಡ್ ತಂದ್ರೆ ಮತ್ತು ನಾನು ನಿಯಮಕ್ಕೆ ಅನುಕೂಲವಾಗಿ ನಾನು ಕ್ರಮ ತಗೊಳ್ಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸಬೇಕೆಂದು ಸೂಚಿಸುತ್ತೇನೆ. ಈಗಾಗಲೇ 8,573 ಕೋಟಿ 72 ಲಕ್ಷಕ್ಕೆ ಈ ಪೂರಕ ಅಂದಾಜುಗಳನ್ನು ಮಂಜೂರು ಮಾಡಿಕೊಡಬೇಕು ಅಂತ ಈ ಸದನವನ್ನು ಕೋರುತ್ತೇನೆ. ಇದರಲ್ಲಿ 1,342 ಕೋಟಿ ಮಾತ್ರ ಔಟ್ಫ್ಲೋ ಹೋಗೋದು. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರದಿಂದ ಬರ್ತದೆ, ಮತ್ತೆ ಸಸ್ಪೆನ್ಸ್ ಫಂಡ್ನಲ್ಲಿಂದ ಮಾಡ್ತೀವಿ ಅಷ್ಟೇ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಸ್ಪೀಕರ್ ಅವರೇ, ಎರಡು ಮತ್ತು ಮೂರನೇ ಖಂಡ ಹಾಗೂ ಸತ್ಯಮೇವ ಜಯತೆ ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಸ್ಪೀಕರ್ ಅವರೇ, ಪ್ರಸ್ತಾವದ ವಿರೋಧವಾಗಿ ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ದೊರಕಿದೆ. ಎರಡನೇ ಮತ್ತು ಮೂರನೇ ಖಂಡ ಹಾಗೂ ಅನುಸೂಚಿತ ವಿಧೇಯಕದ ಅಂಗವಾದವು. ಒಂದನೇ ಖಂಡ